ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೂಡ ಮೇಲ್ಮನವಿ ವಿಚಾರಣೆ, ಮೂವರು ವಕೀಲರಿಂದ ಪ್ರಬಲ ವಾದ. ಜನವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದುವರೆದ ಸಿಎಂ ಕುರ್ಚಿ ಕದನ. ಸಿಎಂ ಮಾತೆ ಅಂತಿಮ ಎಂದ ಡಿಕೆಶಿ. ಅಧಿಕಾರ ಹಸ್ತಾಂತರ ಚರ್ಚೆಗೆ ಬ್ರೇಕ್. ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ ಖದರ್, ಸಮಾವೇಶಕ್ಕೆ ಹೆದರಲ್ಲ ಎಂದು ರೇವಣ್ಣ ಟಾಂಗ್. 2028ಕ್ಕೆ ಉತ್ತರ ಕೊಡ್ತೇವೆ ಎಂದು ಟಕ್ಕರ್. 25ಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆದರೆ ವಿಚಾರಣೆ ನಡೆದ ಹಂತದಲ್ಲಿ ಮೂವರು ವಕೀಲರು ಪ್ರಬಲವಾದ ವಾದ ಮಂಡನೆಯನ್ನ ಮಾಡಿದರು. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್, ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ದೇವರಾಜು ಅವರ ಪರವಾಗಿ ದುಷ್ಯಂತ್ ದವೆ ವಾದ ಮಂಡನೆಯನ್ನ ಮಾಡಿದ್ರು. ರಾಜಕೀಯ ಕಾರಣಕ್ಕೆ ದೇವರಾಜ್ ಬಲಿ ಹಾಕಲಾಗ್ತಾ ಇದೆ. 40 ವರ್ಷ ಹಳೆ ಕೇಸ್ಗೆ ಮರುಜೀವ ಅಗತ್ಯವಿತ್ತ. ದೇವರಾಜು ಪರ ವಕೀಲರಾದ ದುಷ್ಯಂತ್ ದವೆ ವಾದ ಮಂಡನೆ ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ರಾಜ್ಯಪಾಲರಿಂದ ಸಿಎಂ ಪದಚ್ಯುತಿ ಹಕ್ಕೇ ಇಲ್ಲ. ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ಪದಚ್ಯುತಿಗೆ ಹಕ್ಕೇ ಇಲ್ಲ. ಈ ವಿಚಾರದಲ್ಲಿ ಆದೇಶ ಮಾಡಿರೋ ಅಧಿಕಾರ ತಪ್ಪು ಅಂತ ಹೇಳಿ ಸರ್ಕಾರದ ಪರ ವಕೀಲರಾದ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ರು. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಕೂಡ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ವಿಚಾರಣೆಯನ್ನ ಜನವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಅವರು ಒಂದು ರೀತಿಯ ಸ್ಟೇಟ್ಮೆಂಟ್, ತದನಂತರ ಡಿಕೆ ಶಿವಕುಮಾರ್, ಅದಾದ ನಂತರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮಾತು ಕೂಡ ತಾವು ಕೇಳಿದಿರಿ. ಈಗ ಎಲ್ಲದಕ್ಕೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾರು ಕೂಡ ಅಧಿಕಾರ ಹಸ್ತಾಂತರದ ಮಾತನ್ನ ಆಡಿಲ್ಲ. ಈಗಾಗಲೇ ಪರಮೇಶ್ವರ್ ಕಿಡಿಕಾರಿದ್ರು, ಇವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತಂದ್ರೆ ನಾವ್ಯಾಕಿರ್ಬೇಕಾಗಿದ್ರೆ ಬರೀ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರೇ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಾವ್ಯಾಕಿರ್ಬೇಕು ಅನ್ನೋಂಥ ಪ್ರಶ್ನೆ ಮಾಡಿದ್ರು. ಈಗ ಈ ರೀತಿಯ ಸಿಟ್ಟಿಗೆ ಸಿಎಂ ಡಿಕೆ ಶಿವಕುಮಾರ್ ಸಮಾಧಾನ ಮಾಡುವ ಮಾತುಗಳನ್ನ ಆಡಿದ್ದಾರೆ. ಯಾರು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡಿಲ್ಲ, ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಚರ್ಚೆಯೂ ಇಲ್ಲ ಅಂದಿದ್ದಾರೆ. ಇಲ್ಲಿಗೆ ಈ ವಿಚಾರವನ್ನ ಮುಗಿಸೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ.